ನಮಸ್ತೆ, ಸಂಡೇ ಲಾಗಿಗೆ ಸ್ವಾಗತ. ಸೊ ನಾನು ಡೇನ ವಾಟರಿಂದ ಸ್ಟಾರ್ಟ್ ಮಾಡಿ ಪಾಪಕ್ಕೆ ಸರಲಾಗಿ ಕೊಟ್ಟೆ. ಸೊ ಮಸಾಲ ಚಿತ್ರಾನ್ನ ಮಾಡೋಕ್ಕೆ ಅಂತ ಬಂದೆ. 90% ಅಜ್ಜಿನೇ ಮಾಡೋದು ಅಡುಗೆ ಮದುವೆ ಆದಾಗಿಂದ. ಸೊ ಯಾವ್ದಾದ್ರು ಅಪರೂಪಕ್ಕೆ ನಾನು ಮಾಡ್ತೀನಿ. ಸೊ ವೀಡಿಯೋಸ್ ಬೇಕಿದ್ರೆ ಅಥವಾ ಏನಾದ್ರು ನನಗೆ ಯಾವುದು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಆ ಟೈಮಲ್ಲಿ ನಾನು ಮಾಡ್ತೀನಿ ಅಂತ ನಾನು ಬರ್ತೀನಿ. ಈ ಥರ ಪನ್ನೀರು, ಮಶ್ರೂಮು ಈ ಥರ ಡಿಶಸ್ ಇದ್ದರೆ ಅಜ್ಜಿಗೆ ಬರೋದಿಲ್ಲ. ಸೊ ಆ ಥರ ಡಿಶಸ್ ಎಲ್ಲ ನಾನೇ ಮಾಡೋದು. ಸೊ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಸೊ ನಮ್ಮ ಮನೇಲಿ ಪಪ್ಪಾಯ ತಂದರೆ ನಾವು ಫಸ್ಟ್ ಪಪ್ಪಾಯ ತಿಂದ್ಬಿಟ್ಟೇ ಬ್ರೇಕ್ಫಾಸ್ಟ್ ಆಗಲಿ ಏನೇ ಆಗಲಿ ತಿನ್ನೋದು. ಸೊ ಸಂಡೇ ಆಗಿರೋದ್ರಿಂದ ಮಟನ್ ಚಿಕನ್ ತಂದಿದ್ರು. ಸೊ ಮಟನ್ ಸಾಂಬಾರು ಚಿಕನ್ನು ಎಲ್ಲ ಅಜ್ಜಿ ಮಾಡಿದ್ರು. ಸೊ ಮುದ್ದೆ ನಾನು ಮದುವೆ ಆದ ದಸರಲ್ಲಿ ಒಂದು ಸತಿ ಮಾಡಿದ್ದೆ. ಪಾಪ ಹುಷಾರಿರಲಿಲ್ಲ ಅಜ್ಜಿಗೆ ಅಂತ ಅವ್ರು ಅದೇ ಲಾಸ್ಟ್ ನನಗೆ ಮುದ್ದೆನೇ ಮಾಡೋಕ್ಕೆ ಬಿಟ್ಟಿಲ್ಲ. ಇದುವರೆಗೂ ಅವರೇ ಮಾಡೋಕ್ಕಿದ್ದೆ. ಈಗಲೂ ನನಗೆ ಬರೋದಿಲ್ಲ, ಪಾಪ ಅವರೇ ಮಾಡಿಕೊಡ್ತಾರೆ. ಸೊ ಒಂದು ರೌಂಡ್ ಬ್ಯಾಟಿಂಗ್ ಮಾಡಿಬಿಟ್ಟು 1 2 ಅವರ್ಸ್ ಮಾಡ್ಕೊಂಡಿದ್ದೆ. ಕೊಕೊನಟ್ ವಾಟರ್ ಕೊಟ್ಟರು, ಕುಡಿದೆ. ಸೊ 6 o'clock ಆಯಿತು. ನಮ್ಮ ಮತ್ತೆ ಕಾಫಿ ಇಟ್ಕೊಟ್ರು. ಕಾಫಿ ಬಿಸ್ಕೆಟ್ ತಿಂತಾ ಬಿಗ್ ಬಾಸ್ ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನೈಟ್ ನಾನ್ ವೆಜ್ ಜೊತೆ ತಿನ್ನೋ ಸ್ವೀಟ್ ತಿನ್ನೋ ಮಜಾನೇ ಬೇರೆ. ಫೈನಲಿ ಬಿಗ್ ಬಾಸ್ ಫಿನಾಲೆ ಮುಗ್ದೆ ಹೋಯಿತು. ಗಿಲ್ಲಿ ವಿನ್ ಆಗೇ ಬಿಟ್ಟು.